ಹೆಲೋ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ಅನ್ಕೊತೀನಿ ಎಲ್ಲರೂ ಚಲೋ ಇದ್ದೀರಾ. ಗೊತ್ತಿದೆ ನನಗೆ ನೀವು ಪೇಪರ್ಗೋಸ್ಕರನೇ ಇಲ್ಲಿ ಬಂದಿರೋದು. ನಾನು ಏನು ಹೇಳಬೇಕಂದ್ರೆ, ನನ್ನ ಕಡೆ ಪೇಪರ್ ಇದ್ದಾವೆ, ನಾನು ಲೀಕ್ ಮಾಡಬಹುದು, ಮಾಡದೇನೂ ಇರ್ಬೋದು, ಗೊತ್ತಾಯ್ತಾ? ಯಾಕೆಂದರೆ ನಮಗೆ ರಿಸ್ಕ್ ಇದೆ, ಅದಕ್ಕೆ ಹೇಳ್ತಾ ಇರೋದು. ಗಾಯ್ಸ್, ನಮಗೆ ಸ್ವಲ್ಪ ಮಂದಿ ಕಮೆಂಟ್ ಮಾಡ್ತಾ ಇದ್ದಾರೆ ಏನಂತ, ಅದು ಫೇಕ್, ಅದು 2024 ಹಾಗೆ ಹೀಗೆ ಅಂತ. ನಾನು ಹೇಳುತ್ತಿರೋದು ಒಂದೇ ಮಾತು, ನಿಮಗೆ ಪೇಪರ್ ಬೇಕು ಅಂದರೆ ಅಷ್ಟೇ ಫಾಲೋ ಮಾಡ್ಕೊರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಓಕೆನಾ? ನನಗೆ ಸ್ವಲ್ಪ ಮಂದಿ ಒಂದು ಮೇನ್ ವಿಷಯ ಆಯಿತು. ನಾನು ಹೇಳ್ತಿರೋದು, ನಂದು ಮೇನ್ ಅಕೌಂಟ್ ಅದರಲ್ಲಿ 10K ಫಾಲೋವರ್ಸ್ ಇದ್ದು, ಅದು ಬ್ಯಾನ್ ಮಾಡಿದ್ದಾರೆ, ಗೊತ್ತಾ? ಯಾಕಂದರೆ ನಂಗೆ ಪೇಪರ್ ಹಿಡ್ದಾವ ಅಂತ. ನನ್ನ ಕಡೆ 10K ನೋಡಿ ಗೈಸ್, 10K ಇದ್ದಿರೋದು ಬ್ಯಾನ್ ಮಾಡಿದ್ದಾರೆ. ಅದಕ್ಕೆ ಹೇಳ್ತಾ ಇರೋದು, ರಿಸ್ಕ್ ಇದೆ ಸ್ವಲ್ಪ. ಬೇಕಂದ್ರೆ ಹೇಳಿ, ನೀವು ನಾ ಕೊಡ್ತೀನಿ. ಅದಕ್ಕೆ ನಾನು ಪರ್ಸ್ನಲ್ DM ಮಾಡಿ, ನಂದು ಇನ್ಸ್ಟಾಗ್ರಾಮಲ್ಲಿ ಹೊಸ ಅಕೌಂಟ್ ಮಾಡಿದ್ದೀನಿ, ಹೋಗಿ ಫಾಲೋ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಮೆಸೇಜ್ ಮಾಡಿ, ನಾನು ಕೊಡ್ತೀನಿ, ಆಯಿತಾ? ಏನು ಹೇಳಿ, ಲೀಕರ್ ಆಫ್ SSLC ಅಂತ ಒಂದು ಹೊಸ ಅಕೌಂಟ್ ಮಾಡಿದ್ದೀನಿ, ಅಲ್ಲಿ ಹೋಗಿ ಮಾಡಿ. ಇದು ನನ್ನ ಒರಿಜಿನಲ್ ಅಕೌಂಟ್ ಈಗ, ಯಾಕಂದರೆ ನನ್ನ ಒರಿಜಿನಲ್ ಮೇನ್ ಅಕೌಂಟು ಡಿಲೀಟ್ ಆಗಿದೆ, ಗೊತ್ತಾಯ್ತಾ? ಅದಕ್ಕೆ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ಸ್ವಲ್ಪ ಮಂದಿ ಕಮೆಂಟ್ ಮಾಡ್ತಾ ಇದ್ದಾರೆ, ಹಿಂಗೆ ಮಾಡ್ತೀನಿ, ಹಾಗೆ ಮಾಡ್ತೀನಿ, 2024 ಫೇಕು, ಹೀಗೆ ಅನ್ಫಾಲೋ ಮಾಡಿ, ಹೀಗೆ ಅಂತ. ನಿಮಗೆ ಇಷ್ಟು ನಿಮ್ಮ ಮನಸ್ಸು ಏನು ಹೇಳುತ್ತೆ ಅದೇ ಮಾಡಿ ನೀವು ಗೈಸ್, ಆಯಿತಾ? ನಿಮಗೆ ಪೇಪರ್ಸ್ ಬೇಕು ಅಂದರೆ ಅಷ್ಟೇ ಮಾತ್ರ ಫಾಲೋ ಮಾಡ್ಕೊಳ್ಳಿ, ಹೋಗಿ. ಮತ್ತು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಯೂಟ್ಯೂಬ್ನಲ್ಲಿ ನಾನು ಟಾರ್ಗೆಟ್ ಇಟ್ಟಿದ್ದೀನಿ. ಯೂಟ್ಯೂಬ್ನಲ್ಲಿ, ಇನ್ಸ್ಟಾಗ್ರಾಮಲ್ಲಿ 5K ಟಾರ್ಗೆಟ್ ಮಾಡಿ, ಆಯ್ನಾ? ಓಕೆ, 5 ಟಾರ್ಗೆಟ್ ಕಂಪ್ಲೀಟ್ ಆದ ಕೂಡಲೇ ಈಗೇನೆ ಹಾಕ್ತೀನಿ ನಾನು ಪೇಪರ್ಸ್ ಏನು ಟೆನ್ಷನ್ ತೊಗೋಬೇಡಿ. ನಾನು ಇನ್ನೊಂದು ವಿಷಯ ಏನಂದರೆ, ನಾನು ಫುಲ್ ಪೇಪರ್ ಹಾಕೋದಿಲ್ಲ, ಯಾಕಂದರೆ ನೀವು ಸ್ವಲ್ಪ ಕಷ್ಟಪಡಬೇಕು, ನೀವು ಸ್ವಲ್ಪ ನಿಮ್ಮ ಎಬಿಲಿಟಿಯನ್ನು ಎಕ್ಸಾಮ್ನಲ್ಲಿ ತೋರಿಸ್ಬೇಕು, ಆಯಿತಾ? ನಾವು ಫುಲ್ ಪೇಪರ್ ಹಾಕಿದರೆ ನಮಗೆ ಇದನ್ನು ರಿಸ್ಕ್ ಇದೆ. ಅದಕ್ಕೆ ಹೇಳ್ತಿರೋದು, ಸ್ವಲ್ಪ ನೀವು ಕಷ್ಟಪಡಿ, ನೀವು ಸ್ವಲ್ಪ ನಿಮ್ಮ ಎಬಿಲಿಟಿಯನ್ನು ಎಕ್ಸಾಮ್ನಲ್ಲಿ ತೋರಿಸಿ ಚೆನ್ನಾಗಿ ಸ್ಕೋರ್ ಮಾಡಿ, ಆಯಿತಾ? ಚೆನ್ನಾಗಿ ಸ್ಕೋರ್ ಮಾಡಿ. ಮತ್ತು ಇನ್ನೊಂದು ವಿಷಯ ಏನಂದರೆ, ನಮ್ಗೆ ಟಾರ್ಗೆಟ್ ಕಂಪ್ಲೀಟ್ ಮಾಡಿ ನಾನು ಈಗ ಹಾಕ್ತೀನಿ, ಯಾಕಂದರೆ ನನಗೆ ಮೇನ್ ಟಾರ್ಗೆಟ್ ಇದ್ದರೂ ನಾನು ಟಾರ್ಗೆಟ್ ಮಾಡಿದ್ದೀನಿ, ಇಷ್ಟರಲ್ಲಿ ನಾನು ಟಾರ್ಗೆಟ್ ರೀಚ್ ಆಗಬೇಕಂತ. ನೀವು ಟಾರ್ಗೆಟ್ ಕಂಪ್ಲೀಟ್ ಮಾಡಿ, ನಾನು ಹೀಗೆ ಪೇಪರ್ ಹಾಕ್ತೀನಿ, ಓಕೆನಾ? ನಾನು ಇನ್ಸ್ಟಾಗ್ರಾಮ್ನಲ್ಲಿ ಹೋಗಿ ಫಾಲೋ ಮಾಡ್ಕೊಂಡು DM ಮಾಡಿ, ನಾನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಯಾಕಂದರೆ ನಾನು ಇದರಲ್ಲಿನೂ ಪೇಪರ್ ಬಿಡ್ತೀನಿ, ಇದರಲ್ಲಿ ಮೇನ್ ವಿಷಯನೂ ಹಾಕ್ತಾ ಇರ್ತೀನಿ. ಅದಕ್ಕೆ ಇದರಲ್ಲಿನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಹೋಗಿ DM ಮಾಡಿ, ಫಾಲೋ ಮಾಡಿ, ನನಗೆ ಪರ್ಸ್ನಲ್ DM ಮಾಡಿದರೆ ನಾನು ನಿಮಗೆ ಪೇಪರ್ ಹಾಕ್ತೀನಿ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಗುಡ್ ಬೈ.